ಒಂದು ಕವನ ವಾಚನ ಮಾಡ್ತಾಯಿದ್ದೀನಿ. ಕವನದ ಹೆಸರು ಜಗದೊಡೆಯ ಸೂರ್ಯ ಒಂದು ದಿನದ ಅತಿಥಿ ನನ್ನ ಮನೆಯಲ್ಲಿ. ಎಲ್ಲರಿಗೂ ನಮಸ್ಕಾರ. ಯಾವ ಸಬೂಬು ಹೇಳದೆ, ಯಾವ ಮುನ್ಸೂಚನೆ ನೀಡದೆ ಗೂಳಿಯಂತೆ ನುಗ್ಗಿದ್ದ ಬರವಣಿಗೆಯಲ್ಲಿ ನಿರತನಾಗಿದ್ದ ನನಗೆ ಒಂದು ಕ್ಷಣ ಅವಕ್ಕಾದೆ. ನಾಲಿಗೆಯ ಮೇಲೆ ಮಾತುಗಳು ಬಾರದೆ ಸ್ತಬ್ಧನಾದೆ. ಅಯ್ಯ ಅಕ್ಷರಗಾರ, ಅಕ್ಷರದ ಕಲಾಯಿಗಾರ, ಅಕ್ಷರದ ಹಿಂದೆ ಮುಂದೆ ಬಿದ್ದಿರುವ ಕುಲುಮೆಗಾರ. ನಾನು ಸೂರ್ಯ. ನನ್ನ ಪ್ರಭೆಯನ್ನು ಆಕಾಶದಲ್ಲಿ ಇರಿಸಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೇನೆ. ನಾನು ಸೂರ್ಯ. ನನ್ನ ಪ್ರಭೆಯನ್ನು ಆಕಾಶದಲ್ಲಿ ಇರಿಸಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೇನೆ. ನಿನ್ನ ಜೊತೆ ಅನುಸಂಧಾನ ಮಾಡಲು ಅತಿಥಿಯಾಗಿ ಬಂದಿರುವೆ. ಬಾ ಸೂರ್ಯ, ತುಂಬ ಸಂತೋಷ ಜಗದೊಡೆಯ ನನ್ನನ್ನು ನೋಡಲು. ಇಬ್ಬರು ಆರಾಮವಾಗಿ ಕುಳಿತು ಮಾತುಕತೆಯಲ್ಲಿ ಬಂಧಿಯಾಗೋಣ. ಈ ಸಲ ನಾನು ಮಾತನಾಡುವೆ, ನೀನು ಮೌನವಾಗಿರು. ಸೂರ್ಯನ ಉವಾಚ. ಈ ಸಲ ನಾನು ಮಾತನಾಡುವೆ, ನೀನು ಮೌನವಾಗಿರು. ಸೂರ್ಯನ ಉವಾಚ. ಅಯ್ಯ ತಲ್ಲಣಗಾರ, ಸಂಕೀರ್ಣಗಾರ, ಅಲೆಮಾರಿಗಾರುಡಿಗ, ಶಬ್ದಗಳ ಅರ್ಥವನ್ನು ಕೆದಕುವ ಸಂಶೋಧನೆಗಾರ ಕೇಳು. ಅಯ್ಯ ತಲ್ಲಣಗಾರ, ಸಂಕೀರ್ಣಗಾರ, ಅಲೆಮಾರಿಗಾರುಡಿಗ, ಶಬ್ದಗಳ ಅರ್ಥವನ್ನು ಕೆದಕುವ ಸಂಶೋಧನೆಗಾರ ಕೇಳು. ನೀನು ಶಬ್ದಗಳ ನೋಡದೆ ಅರ್ಥದ ಕಡೆ ಹೋಗುತ್ತಿದ್ಯಾ. ನೀನು ಶಬ್ದಗಳ ನೋಡದೆ ಅರ್ಥದ ಕಡೆಗೆ ಹೋಗುತ್ತಿದ್ದೀಯ. ಶಬ್ದಕ್ಕೆ ಸಾವಿಲ್ಲ, ಆದರೆ ಶಬ್ದದ ಅರ್ಥ ಬೇರೆಯಾಗಬಹುದು. ಈ ಶಬ್ದಕ್ಕೆ ಇದೇ ಅರ್ಥ ಎಂದು ವ್ಯಾಖ್ಯಾನಿಸಬೇಡ. ಅರ್ಥಗಳು ಬದಲಾವಣೆಗೆ ಒಳಪಟ್ಟಿವೆ ಪ್ರತಿ ಕಾಲಘಟ್ಟದಲ್ಲೂ. ಅರ್ಥ ಶಬ್ದ ಸರಿಸಮನಾಗಿ ಚಲಿಸುವುದಿಲ್ಲ. ಅರ್ಥ ಶಬ್ದ ಸರಿಸಮನಾಗಿ ಚಲಿಸುವುದಿಲ್ಲ. ಸಮಾಜ, ಮನುಷ್ಯ, ಪ್ರಕೃತಿ ಸದಾ ಬದಲಾವಣೆಗೆಯ ಹಾದಿಯಲ್ಲಿರುತ್ತದೆ. ಬದಲಾಗುವುದು ಸೃಷ್ಟಿಯ ಕಾರ್ಯ, ಬದಲಾವಣೆಗೆ ಒಳಪಡುವುದು ನಮ್ಮ ಲಯ. ನೀನು ಹಠಮಾರಿಯಂತೆ, ನಿಷ್ಠುರವಾದಿಯಂತೆ ಚಲಿಸಬೇಡ. ನೀನು ಹಠಮಾರಿಯಂತೆ, ನಿಷ್ಠುರವಾದಿಯಂತೆ ಚಲಿಸಬೇಡ. ಈ ಸಮಾಜ ಅಷ್ಟು ಸುಲಭವಾಗಿ ಅರ್ಥವಾಗಲ್ಲ. ನಾನೇ ಗೊಂದಲಗೊಂಡಿದ್ದೇನೆ, ಆಶ್ಚರ್ಯಚಕಿತನಾಗಿದ್ದೇನೆ. ಬೆಳಕು ನಾನು ನೀಡಿದರೂ ಬೆಳೆಯುವುದು ಅವರ ಕಾರ್ಯ. ಬೆಳಕು ನಾನು ನೀಡಿದರೂ ಬೆಳೆಯುವುದು ಅವರ ಕಾರ್ಯ. ನಾನೇ ಎಷ್ಟೋ ಸಲ ಮೂಕ ವಿಸ್ಮಿತನಾಗಿದ್ದೇನೆ. ಏನು ಮಾಡಲಿ, ನನ್ನ ಕೈಯಲ್ಲಿ ಎಲ್ಲವೂ ಇಲ್ಲ. ಏನು ಮಾಡಲಿ, ನನ್ನ ಕೈಯಲ್ಲಿ ಎಲ್ಲವೂ ಇಲ್ಲ. ಇದ್ದಿದ್ದರೆ ನಾನೇ ಮಧ್ಯಪ್ರವೇಶಿಸಿ ಶಮನಗೊಳಿಸುತ್ತಿದ್ದೆ. ಆದರೆ ಎಲ್ಲರೂ ಬುದ್ಧಿವಂತರು ಅವರವರ ಕಾರ್ಯದಲ್ಲಿ. ಹಠ, ನಿಷ್ಠುರಣೆ, ಅಧಿಕಾರದ ಹಪಾಹಪಿ ಪ್ರತಿಷ್ಠೆ ಮನೆ ಮಾಡಿದೆ. ಹಠ, ನಿಷ್ಠುರತೆ, ಅಧಿಕಾರದ ಹಪಾಹಪಿ ಪ್ರತಿಷ್ಠೆ ಮನೆ ಮಾಡಿದೆ. ಗಡಿಗಳ ನಿರ್ಮಾಣದಲ್ಲಿ ಗೆರೆ ಬಳಿದು ಬೇಲೆ ಹಾಕಿಕೊಂಡಿದ್ದಾರೆ. ಮನುಷ್ಯರೆಲ್ಲರೂ ಒಬ್ಬರೇ, ಆದರೆ ಬೇರೆ ಬೇರೆ. ಮನುಷ್ಯರೆಲ್ಲರೂ ಒಬ್ಬರೇ, ಆದರೆ ಬೇರೆ ಬೇರೆ. ಅವರವರ ಧರ್ಮ, ನೀತಿ, ಸಂಪ್ರದಾಯ, ಆಚರಣೆ ಮುಖ್ಯವಾಗಿ ಮಾನವೀಯ ಸಂಬಂಧಗಳು ದೂರ ದೂರ ಸರಿದು ಮನುಷ್ಯ ದೀಪವಾಗುತ್ತಾ ಹೋಗುತ್ತಿದ್ದಾನೆ. ಸಿದ್ಧಾಂತಗಳು ಮುರಿದು ಬಿದ್ದಿವೆ. ತಾಯ್ತನ, ಸಾಂತ್ವನ ಹೇಳುವ ವಲಯ ದೂರ ಸಾಗಿ ಮನುಷ್ಯ ಅಪನಂಬಿಕೆಯ ಸಾಗರದಲ್ಲಿ ಈಜಾಡುತ್ತಿದ್ದಾನೆ. ಒಂದಾಗಿ ಬಾಳುವ ಕ್ರಿಯೆ ದೂರ ದೂರ ಸಾಗುತ್ತಿದೆ. ಇಲ್ಲಿ ಎಲ್ಲವೂ ಪೈಪೋಟಿ, ಎಲ್ಲವೂ ಸ್ಪರ್ಧೆಗೆ ಅಂಟಿಕೊಂಡಿದ್ದೆ.
ಇಲ್ಲಿ ಎಲ್ಲವೂ ಪೈಪೋಟಿ, ಎಲ್ಲವೂ ಸ್ಪರ್ಧೆಗೆ ಅಂಟಿಕೊಂಡಿದೆ. ಆಧುನಿಕತೆ ಪರಂಪರೆಗಳ ತಾಕಲಾಟದಲ್ಲಿ ವರ್ತಮಾನದಲ್ಲಿ ಅನುಸಂಧಾನಗೊಳಿಸಿ ರೂಢಿಗತ ಚಿಂತನೆಗಳನ್ನು ಮುರಿದು ಕಟ್ಟಬೇಕು. ಭಾಷೆಯ ಬನ್ನಿ ಸೊಗಸು ವೈರುಧ್ಯಗಳು ಮುರಿದು ಕಟ್ಟಬೇಕು. ಕಾಲದಿಂದ ಕಾಲಕ್ಕೆ ಪ್ರತಿ ಚಲನೆಯು ಬದಲಾವಣೆಯ ಹೊಸ್ತಿಲಲ್ಲಿ ನಿಂತಿರುವ ಘನ. ಚಲನೆಯ ಬದಲಾವಣೆಯ ಹೊಸ್ತಿಲಲ್ಲಿ ನಿಂತಿರುವ ಘನ. ಕಟ್ಟಿ ಬೆಳೆಸಿ ಹೆಸರನ್ನು ನೀಡಿರುವ ಎಲ್ಲ ಗ್ರಹಿಕೆಗಳು ಮುರಿಯಬೇಕು. ನಾಗರಿಕತೆ ಬೆಳವಣಿಗೆಗೆ ಎಲ್ಲರ ಪಾತ್ರ ಅವಿಸ್ಮರಣೀಯ. ಬಿಸಿಲು ಎಷ್ಟು ಮುಖ್ಯವೋ ಚಂದ್ರ ಕೂಡ ಅಷ್ಟೇ ಮುಖ್ಯ. ಎಲ್ಲರ ಪಾತ್ರಗಳು ಮುಖ್ಯವಾಗಿವೆ, ಭಿನ್ನವಾಗಿವೆ. ಹಾಗಾಗಿ ಎಲ್ಲರಿಗೂ ಬದುಕುವ ಹಕ್ಕಿದೆ ಎಂದು ಸಾರಬೇಕು. ಇದೆಲ್ಲ ನಿನಗೆ ಗೊತ್ತಿದೆ. ನಾನು ನಿಮಿತ್ತನಾಗುವೆ. ಸೂರ್ಯನನ್ನು ಮುಖಾಮುಖಿಯಾಗಿಸಿ ತೋರಿದ ಧೈರ್ಯ, ಸಂಯಮದಿಂದ ಮೌನದಿಂದ ಆಲಿಸಿದ ನಿನಗೆ ವಂದನೆಗಳು. ಈಗಾಗಲೇ ಹೊತ್ತು ಕಳೆದಿದೆ, ಮತ್ತೆ ಭೇಟಿಯಾಗೋಣ. ಬಿಸಿಲಿನ ಶಾಖದೊಂದಿಗೆ ಸೂರ್ಯ ಆಗಸಕ್ಕೆ ಏರಿದ. ನಾನು ನೋಡುತ್ತಲೇ ನಿಂತೆ. ನೋಡುತ್ತಲೇ ಮುಂದೆ ಸಾಗಿದೆ. ಆಕಾಶ ಸೇರಿಕೊಂಡ ಸೂರ್ಯ, ಅವನ ಜೊತೆಯ ಸಂಭಾಷಣೆ ಒಂದು ಚಾರಿತ್ರಿಕ ಅವಿಸ್ಮರಣೀಯ ಘಟನೆ ಎಂದು ನನ್ನೊಳಗಿನ ಮನಸ್ಸು ಚಡಪಡಿಸುತ್ತಿತ್ತು. ಎಲ್ಲರಿಗೂ ನಮಸ್ಕಾರ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೆಸರು ಈಚಿನೂರು ಕನ್ನಡ ಚಾನಲ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.